ಪ್ರೇಮ ಕಾವ್ಯ ಧಾರಾವಾಹಿ. ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಎಂದು ನಡೆಯುವಂತಹ ಪ್ರೇಮ ಕಾವ್ಯ ಧಾರಾವಾಹಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ಒಂದು ಕಡೆ ಕಾವ್ಯ ಮತ್ತು ಮಹಾದೇವನ ಪರದಾಟವಾದರೆ ಇನ್ನೊಂದು ಕಡೆ ಪ್ರೇಮ ಮತ್ತು ರಾಮನ ವನವಾಸವಾಗ್ತಾ ಇದೆ. ಸ್ನೇಹಿತರೆ, ಮುದ್ದು ಜೋಡಿಗಳಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡಲಿ ದೇವರು. ಸ್ನೇಹಿತರೆ, ಕಲರ್ಸ್ ಕನ್ನಡ ಧಾರಾವಾಹಿಗಳಲ್ಲಿ ಅತ್ಯುತ್ತಮ ಪಾತ್ರ ವಹಿಸುತ್ತಿರುವ ಪ್ರೇಮ ಕಾವ್ಯ ಧಾರಾವಾಹಿಯ ಒಂದು ಸಣ್ಣ ಹೈಲೈಟ್ಸ್ ನಿಮ್ಮ ಮುಂದೆ. ಸ್ನೇಹಿತರೆ, ಕೊನೆಗೂ ಮಹಾದೇವ ಕಾವ್ಯಾಲ ಎದುರು ಸಿಕ್ಕಿ ಬೀಳ್ತಾನೆ. ಏಕೆಂದರೆ ರೂಮಿನೊಳಗಡೆ ಬಂದು ಇಣುಕಿ ನೋಡುವಾಗ ಕಾವ್ಯಾಲಳು, ಯಾಕೆ ತಾತ ನೀನು ಪದೇ ಪದೇ ಇಲ್ಲಿ ಬಂದು ಇಣುಕಿ ನೋಡ್ತಾ ಇದೀಯಾ ಅಂತ ಪ್ರಶ್ನೆ ಕೇಳುತ್ತಾಳೆ. ಇದು ಇಂದು ನಡೆಯುವಂತ ಪ್ರೇಮ ಕಾವ್ಯ ಧಾರಾವಾಹಿಯ ಒಂದು ಸಣ್ಣ ಮಾಹಿತಿ.